Hello everyone, welcome to my channel. Today I am back with a new video, commonly mispronounced words in English part 2. ಸೊ ಈ ದಿನ ಇನ್ನೂ 20 ವರ್ಡ್ಸ್ನ ನಾನು ನಿಮಗೋಸ್ಕರ ಲಿಸ್ಟ್ ಮಾಡಿದ್ದೀನಿ. ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಇರುವಂತಹ ವರ್ಡ್ಸ್ ಇವು. ಬನ್ನಿ ನೋಡೋಣ ಒನ್ ಬೈ ಒನ್ ಅಂತಹ ವರ್ಡ್ಸ್ನ. ಮೊದಲನೇ ವರ್ಡ್, ದ ಫಸ್ಟ್ ವರ್ಡ್, ಏನಂತ ಪ್ರೊನೌನ್ಸಿಯೇಷನ್ ಮಾಡ್ತೀರಾ ಇದನ್ನು? ಸೊ ಕಾಮನ್ ಆಗಿ ನಾವು ಹೇಳ್ತಿರ್ತೀವಿ ಎಕ್ಸೆಟ್ರಾ 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 ಅಂತ. ಬಟ್ ನಿಮಗೆ ನಿಜವಾಗ್ಲೂ ಅನಿಸುತ್ತಾ ಇದು ಎಕ್ಸೆಟ್ರಾ ಅಂತ? ಅಲ್ಲಿ ಕ್ಸಾ ಸೌಂಡ್ ಬರಬೇಕಾ, ಎಕ್ಸ್ ಸೌಂಡ್ ಬರಬೇಕಾ? ಅದು ಆ್ಯಕ್ಚುಲಿ ರಾಂಗ್ ಪ್ರೊನೌನ್ಸಿಯೇಷನ್. ಇದರ ಒಂದು ರೈಟ್ ಪ್ರೊನೌನ್ಸಿಯೇಷನ್ ಬಂದು ಎಟ್ಸೆಟ್ರಾ ಅಂತ. ಇದನ್ನ ಎಟ್ಸೆಟ್ರಾ ಅಂತ. ಸೊ ಲೆಟ್ಸ್ ಟೇಕ್ ಅ ಲುಕ್ ಅಟ್ ದ ಸೆಕೆಂಡ್ ವರ್ಡ್. ಸೊ ಇದನ್ನ ಏನಂತ ಹೇಳ್ತೀವಿ? ಡೆಪ್ಟ್ ಅಂತನಾ? ಡೆಪ್ಟ್ ಅಂದರೆ ರಾಂಗ್ ಪ್ರೊನೌನ್ಸಿಯೇಷನ್. ಇದರ ಅರ್ಥ ಸಾಲ ಅಂತ. ಇದರ ಒಂದು ರೈಟ್ ಪ್ರೊನೌನ್ಸಿಯೇಷನ್ ಬಂದು ಡೆಟ್ ಅಂತ. ಬಿ ಸೈಲೆಂಟ್ ಇರುತ್ತೆ. ಡೆಟ್. ಡೆಟ್. ಸೊ ಮೂವ್ ಆನ್ ಟು ನೆಕ್ಸ್ಟ್ ವರ್ಡ್. ಸೊ ಈ ವರ್ಡ್ ನಿಮಗೆ ತುಂಬ ಫೆಮಿಲಿಯರ್ ಆಗಿರುವಂತಹ ವರ್ಡ್. ಎವ್ರಿ ಡೇ ವಿ ಯೂಸ್ ಇಟ್. ಸೊ ಕೂಮ್ ಅಂತ ಇರ್ತಾರೆ, ಬಾಚಣಿಗೆ ಅಂತ. ಬಾಚಣಿಗೆ ಅಂತಲೂ ಬರುತ್ತೆ, ಹಾಗೆ ವರ್ಬ್ ಆಗಿ ಯೂಸ್ ಮಾಡುವಾಗ ಬಾಚು ಅಂತಲೂ ಬರುತ್ತೆ. ಸೊ ಕೂಮ್ ಅನ್ನೋ ವರ್ಡ್ ಅಥವಾ ಪ್ರೊನೌನ್ಸಿಯೇಷನ್, ಡೂ ಯು ಥಿಂಕ್ ಈಸ್ ಇಟ್ ರೈಟ್? ಖಂಡಿತ ಅಲ್ಲ. ಸೊ ಇದನ್ನ ಕೂಮ್ ಅಂತ ಹೇಳಬಾರ್ದು. ಇದರ ರೈಟ್ ಪ್ರೊನೌನ್ಸಿಯೇಷನ್ ಬಂದು ಕೋಮ್ ಅಂತ. ಜ್ಞಾಪಕ ಇಟ್ಕೊಳ್ಳಿ, ಕೋಮ್. ಸೊ ಲೆಟ್ಸ್ ಮೂವ್ ಆನ್ ಟು ಫೋರ್ತ್ ವರ್ಡ್. ಸೊ BURY. ಸೊ ಕಾಮನ್ ಆಗಿ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ರೂಲ್ಸ್ ಪ್ರಕಾರ ನೋಡಿದಾಗ ಇದು ಏನಂತ ಹೇಳ್ತಾರೆ? ಬರಿ ಅಂತ ಹೇಳ್ತಾರೆ. ಬರಿ ಅಂತ. ಬಟ್ ಆ್ಯಕ್ಚುಲಿ ಇದು ಬರಿ ಅಲ್ಲ. ಇದರ ಅರ್ಥ ಬಂದು ಹೂಳೋದು ಅಂತ. ಇದರ ಒಂದು ಸರಿಯಾದ ಪ್ರೊನೌನ್ಸಿಯೇಷನ್ ಬಂದು ಬೆರಿ ಅಂತ. ಬೆರಿ. ಸೊ ಇಲ್ಲಿ ನಿಜವಾಗ್ಲೂ ನಿಮಗೊಂದು ಕನ್ಫ್ಯೂಷನ್ ಬಂದೇ ಬರುತ್ತೆ. ಏನು ಆ ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಇಲ್ಲಿ ಈನೂ ಇಲ್ಲ, ಹಾಗೆ ಎ ಅಂತಲೂ ಬಂದಿಲ್ಲ. ಹಾಗಿದ್ದಾಗ ಹೇಗೆ ಇದು ಬೆರಿ ಆಗುತ್ತೆ ಅಂತ. ಸೊ ದಟ್ ಈಸ್ ವಾಟ್ ಕಾಲ್ಡ್ ಕಾಮನ್ಲಿ ಮಿಸ್ಪ್ರೊನೌನ್ಸ್ಡ್ ವರ್ಡ್ಸ್ ಅಂತ. ದೆರ್ ಆರ್ ಥೌಸಂಡ್ಸ್ ಆಫ್ ವರ್ಡ್ಸ್, ಸಾವಿರಾರು ವರ್ಡ್ಸ್ ಇದೆ. ಬಟ್ ಅದರಲ್ಲಿ ಕೆಲವು ವರ್ಡ್ಸ್ ಇದೆ ಅಲ್ಲ, ಆ ವರ್ಡ್ಸು ಅದರಲ್ಲಿ ಎಸ್ಪೆಷಲಿ ಇಂಗ್ಲೀಷಲ್ಲಿ ಮಾತ್ರ ಅದು ಈ ಸ್ಪೆಲ್ಲಿಂಗ್ ರೂಲ್ಸ್ಗೆ ಅದು ಸಿಗೋದೇ ಇಲ್ಲ. ಸ್ಪೆಲ್ಲಿಂಗ್ ಬೇರೆನೇ ಇರುತ್ತೆ, ಅದನ್ನ ಹೇಳೋದೇ ಬೇರೆ ಥರ. ಸೊ ದೇರ್ ಇಸ್ ಓನ್ಲಿ ಒನ್ ವೇ. ಅದನ್ನು ಕೇಳಿಸ್ಕೊಳ್ಳಿ, ಕಲ್ತ್ಕೊಳ್ಳಿ, ಬಳಸಿ ಅಷ್ಟೇ. ಸೊ ಅದಕ್ಕೆ ಲಾಜಿಕಲ್ ಎಕ್ಸ್ಪ್ಲನೇಷನ್ ಇಲ್ಲಿ ನಮಗೆ ಸಿಗೋದಿಲ್ಲ. ಸೊ ಇದನ್ನ ಬೆರಿ ಅಂತ ಹೇಳ್ತೀವಿ. ಬೆರಿ ಅಂದರೆ ಹೂಳೋದು ಅಂತ. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ವರ್ಡ್. ಇದನ್ನ ವೃತ್ತಿ ಜೀವನ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಆ ವರ್ಡ್ ಇದು. ಇದನ್ನ ಕಾಮನ್ ಆಗಿ ನಾವು ಹೇಗೆ ಮಿಸ್ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂದರೆ ಕೆರಿಯರ್ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಕೆರಿಯರ್. ಓಕೆ, ದಿಸ್ ಇಸ್ ಕರಿಯರ್. ಕೆ ಬರಬಾರ್ದು, ಕ ಬರಬೇಕು. ಸೊ ದಿಸ್ ಇಸ್ ಕರಿಯರ್. ಲೆಟ್ಸ್ ಮೂವ್ ಆನ್ ಟು ಸಿಕ್ಸ್ತ್ ವರ್ಡ್. ಇದನ್ನ ಗಳಿಗೆ ಅಂತ, ಕನ್ನಡದಲ್ಲಿ ಗಳಿಗೆ ಅಂತಾರೆ. ಇದನ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು? ಸೊ ಕಾಮನ್ ಆಗಿ ಇಲ್ಲಿ ನಾವು ಮಾಡುವಂತಹ ಮಿಸ್ಟೇಕ್ ಏನಂದ್ರೆ ಮೂವ್ಮೆಂಟ್ ಅಂತ ಹೇಳ್ತೀವಿ. ಮೂವ್ಮೆಂಟ್ ಅಲ್ಲ ಇದು. ಹಾಗಾದ್ರೆ ಇದು ಏನಿದು? ಇದು ಗೊತ್ತಿರಲಿ. ಮೊಮೆಂಟ್ ಅಂತ. ಫಾರ್ ಎಕ್ಸಾಂಪಲ್, ಐ ಕುಡ್ ನಾಟ್ ಡಿಸೈಡ್ ವಾಟ್ ಟು ಡೂ ಅಟ್ ದಟ್ ಮೊಮೆಂಟ್ ಅಂತ ಹೇಳ್ತೀವಿ. ಸೊ ಮೊಮೆಂಟ್ಗಿಂತನೂ ಸ್ವಲ್ಪ ಆ ಅನ್ನೋದು ಸ್ವಲ್ಪ ಡ್ರ್ಯಾಗ್ ಆಗಬೇಕು. ಮೊಮೆಂಟ್ ಅಂತ. ಇನ್ ದಟ್ ಮೊಮೆಂಟ್.
ಮೂಮೆಂಟ್ ಅಂತ. ಮೂವ್ಮೆಂಟ್ ಬೇರೆ ಇದೆ, MOVEMENT, ಅದನ್ನ ಮೂವ್ಮೆಂಟ್ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಟೇಕ್ ಅ ಲುಕ್ ಇನ್ ಟು ನೆಕ್ಸ್ಟ್ ವರ್ಡ್. ಸೊ ಇದರ ಒಂದು ಅರ್ಥ ಬಂದ್ಬಿಟ್ಟು ಆರ್ಮಿ ಆಫೀಸರ್ ಅಂತ. ಇದನ್ನ ನೋಡಿದ ತಕ್ಷಣ ಹೇಗೆ ಮಿಸ್ಪ್ರೊನೌನ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಕಲೋನೆಲ್ ಅಂತ. ಸೊ ದಟ್ ಈಸ್ ನಾಟ್ ಕಲೋನೆಲ್. ನೀವು ಕರ್ನಲ್ ಅನ್ನೋ ಒಂದು ವರ್ಡ್ ಕೇಳಿರ್ಬೋದು, ರೈಟ್? ಸೊ ಆ್ಯಕ್ಚುಲಿ ಈ ವರ್ಡಲ್ಲಿ ಆರೇ ಇಲ್ಲ, ಹಾಗಿದ್ದಾಗ ಕರ್ನಲ್ ಅಂತ ಬರೋ ಚಾನ್ಸ್ ಇಲ್ಲ. ಇದನ್ನ ಆ್ಯಕ್ಚುಲಿ ಕನಲ್ ಅಂತಾರೆ, ಬಟ್ ಇಂಡಿಯನ್ ಇಂಗ್ಲೀಷಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ, ಕರ್ನಲ್ ಅಂತ ಆಗುತ್ತೆ. ಓಕೆ, ಸೊ ಬ್ರಿಟಿಷ್ ಇಂಗ್ಲಿಷ್ ಪ್ರಕಾರ ಈ ವರ್ಡ್ ಬಂದು ಕನಲ್ ಅಂತ. ಈ ಇಂಡಿಯನ್ ಇಂಗ್ಲೀಷಲ್ಲಿ ಏನಾಗುತ್ತೆ, ಕರ್ನಲ್ ಅಂತ ಆಗುತ್ತೆ. ಅಮೆರಿಕನ್ ಇಂಗ್ಲೀಷಲ್ಲೂ ಕೂಡ ಕರ್ನಲ್ ಅಂತ ಹೇಳ್ತೀವಿ. ಕರ್ನಲ್ ಅಂದರೆ ಆರ್ಮಿ ಆಫೀಸರ್ ಅಂತ. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ವರ್ಡ್. ಸೊ ಇದು ಇಂಡಿಯನ್, ನಾವು ಕಾಮನ್ ಆಗಿ ನಾವು ಪ್ರೊನೌನ್ಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇದನ್ನ ಐರನ್ ಅಂತ. ಓಕೆ, ಬಟ್ ಐರನ್ ಅನ್ನೋದು ಇಟ್ಸ್ ನಾಟ್ ದ ರೈಟ್ ಪ್ರೊನೌನ್ಸಿಯೇಷನ್. ದೆನ್ ವಾಟ್ ಇಸ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್? ಇದನ್ನ ಎರಡು ಥರ ಹೇಳ್ತಾರೆ. ಓಕೆ, ಬ್ರಿಟಿಷ್ ಇಂಗ್ಲೀಷಲ್ಲಿ ಇದನ್ನ ಆರ್ ಸೈಲೆಂಟ್ ಆಗೋಗುತ್ತೆ ಇಲ್ಲಿ. ಓಕೆ, ಅಯನ್ ಅಂತ ಹೇಳ್ತಾರೆ, ಅಯನ್ ಅಂತ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಐರನ್ ಅಂತ ಯೂಸ್ ಮಾಡಿದ್ರು, ಬಟ್ ಅದು ತಪ್ಪಾಗುತ್ತೆ. ಹಾಗೆ ನಾವು ಸ್ವಲ್ಪ ಅದನ್ನು ಮಾಡಿಫೈ ಮಾಡಿಕೊಂಡು ಐರ್ನ್ ಅಂತ ಹೇಳ್ಬೋದು. ಐರ್ನ್ ಜ್ಞಾಪಕ ಇಟ್ಕೊಳ್ಳಿ. ಸೊ ವೆನ್ ಎವರ್ ಯು ಯೂಸ್ ದಿಸ್ ವರ್ಡ್, ಜಸ್ಟ್ ಯೂಸ್ ಇಟ್ ಆಸ್ ಎ ಐರ್ನ್. ಫಾರ್ ಎಕ್ಸಾಂಪಲ್, ಐರನ್ ಈಸ್ ಅ ವೆರಿ ಯೂಸ್ಫುಲ್ ಮೆಟಲ್ ಅಂತ ನಾವು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸ್ವರಗಳು ಅಂತ. ಸೊ ನಿಮಗೆ ಗೊತ್ತೇ ಇದೆ, ಕಾನ್ಸೊನೆಂಟ್ಸ್ ಮತ್ತು ಈ ವರ್ಡ್ ಇದೆ, ಇದನ್ನ ಏನಂತೀವಿ ನಾವು? ಸೊ ಇದನ್ನ ನಾವು ಕಾಮನ್ ಆಗಿ ಹೇಳುವಾಗ ವೋವೆಲ್ ಅಂತ ಹೇಳ್ತೀವಿ, ವೋವೆಲ್ಸ್ ಅಂತ. ಬಟ್ ಇಟ್ಸ್ ಅ ರಾಂಗ್ ಪ್ರೊನೌನ್ಸಿಯೇಷನ್. ದ ರೈಟ್ ಪ್ರೊನೌನ್ಸಿಯೇಷನ್ ಆಫ್ ದಿಸ್ ವರ್ಡ್ ವಾವೆಲ್. ವೋ ಅಂತ ಹೇಳಬೇಡಿ, ವಾ ಅಂತ ಹೇಳಿ. ವೋವೆಲ್ ಅಲ್ಲ, ವಾವೆಲ್, ಸ್ವರಗಳು ಅಂತ. ವಾವೆಲ್ ಅಂತ ಹೇಳಬೇಕು. ಲೆಟ್ಸ್ ಟೇಕ್ ಅ ಲುಕ್ ಅಟ್ 10th ವರ್ಡ್. ಈಗ ನೀವು ಕೇಳಿರ್ಬೋದು, ಯು ಮೈಟ್ ಹ್ಯಾವ್ ಹರ್ಡ್ ಮಿಲ್ಕ್ ಡೈರಿ ಅಂತ ಹೇಳ್ತಿರ್ತಾರೆ. ಬಟ್ ಡೂ ಯು ಥಿಂಕ್ ಆ ಡೈರಿ ಅನ್ನೋ ವರ್ಡ್ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಸೊ ಅಬ್ಸಲ್ಯೂಟ್ಲಿ ನಾಟ್. ಓಕೆ, ಡೈರಿ ಅಂತ ಯಾವುದು ಕಳ್ತೀವಿ ಅಂದರೆ, ನೀವು ಪ್ರತಿದಿನ ದಿನಚರಿ ಅಂತ ಬರೀತಿರಲ್ಲ ಅಟ್ ದ ಎಂಡ್ ಆಫ್ ದ ಡೇ, ಪುಸ್ತಕ. ಸೊ ಅದನ್ನ ಡೈರಿ ಅಂತೀವಿ, ಅದು DIARY. ಸೊ ಅದು ಡಿಫ್ರೆಂಟ್. ಅದು ಇದು ಮಿಲ್ಕ್ ಡೈರಿ ಅಂತ. ಸೊ ಮಿಲ್ಕ್ ಡೈರಿ ಇರುತ್ತಲ್ಲ, ಮಿಲ್ಕ್ ಡೈರಿ ಅಂತೀವಿ, ಬಟ್ ಅದು ರಾಂಗ್. ಅಲ್ಲಿ ಡೈರಿ ಅನ್ಬಾರ್ದು, ಮಿಲ್ಕ್ ಡೇರಿ ಅಂತ ಹೇಳಬೇಕು. ಜ್ಞಾಪಕ ಇರಲಿ, ಮಿಲ್ಕ್ ಡೇರಿ. ಡೈರಿ ಅಂದರೆ ಯಾವುದು? ಅದು ದಿನಚರಿ ಪುಸ್ತಕ. ಡೇರಿ ಅಂದರೆ ಅದು ಮಿಲ್ಕ್ ಡೇರಿ ಅಂತ. DAIRY ಬಂದಾಗ ಡೇರಿ ಅಂತ ಆಗುತ್ತೆ. DIARY ಬಂದಾಗ ಅದು ಡೈರಿ ಅಂತ ಆಗುತ್ತೆ, ಗೊತ್ತಿರಲಿ. ಇದನ್ನ ಡೇರಿ ಅಂತ ಹೇಳಬೇಕು. ಓಕೆ, ಸೊ 10 words you have already learnt. Let's move on to 11th word. ಇದನ್ನ ಫಸ್ಟ್ ಪರ್ಫಾರ್ಮೆನ್ಸ್, ನೀವು ಯಾರಾದರೂ ಒಬ್ರು ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಅಥವಾ ಫಸ್ಟ್ ಅಪಿಯರೆನ್ಸ್ ಆದಾಗ ಅದನ್ನು ನಾವು ಈ ವರ್ಡಿಂದ ಹೇಳ್ತೀವಿ. ಈಗ ಯಾರೋ ಒಬ್ಬ ಮೂವಿ ಆ್ಯಕ್ಟರ್ ಆತ ಫಸ್ಟ್ ಮೂವಿಗೆ ಎಂಟ್ರಿ ಕೊಡ್ತಾನಲ್ವಾ, ಸೊ ಅದನ್ನು ಇದರಿಂದ ಕರಿತೀವಿ. ಇದೇನಿದು? ಫಸ್ಟ್ ನೋಡಿದ ತಕ್ಷಣ ನಮ್ಗೆ ಏನು ಅನ್ಸುತ್ತೆ ಅಂದರೆ ಡೆಬ್ಯೂಟ್ ಅಂತ ಅನ್ಸ್ಬೋದು, ಅಥವಾ ಡೆಬಟ್ ಅಂತಲೂ ಅನ್ಸ್ಬೋದು. ಬಟ್ ಗೊತ್ತಿರಲಿ, ಇದರ ಒಂದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂದು ಡೆಬ್ಯೂ ಅಂತ, ಡೆಬ್ಯೂ. ಬಟ್ ಇಲ್ಲಿ ಸ್ಪೆಲ್ಲಿಂಗ್ ನೋಡಿದ್ರೆ DEBUT ಇರುತ್ತೆ. ಓಕೆ, ಜ್ಞಾಪಕ ಇಟ್ಕೊಳ್ಳಿ. ಇದರ ಅರ್ಥ ಫಸ್ಟ್ ಅಪಿಯರೆನ್ಸ್ ಅಥವಾ ಫಸ್ಟ್ ಪರ್ಫಾರ್ಮೆನ್ಸ್ ಅಂತ. ಸೊ ಹೇಗೆ ಇದನ್ನ ಹೇಳೋದು? ಸೊ ಡೆಬ್ಯೂ ಅಂತ ಹೇಳಬೇಕು. ಹಾಗೆ ಕಮ್ ಟು 12th ವರ್ಡ್. ಸೊ 12th ವರ್ಡ್ ಇದೆ ಅಲ್ಲ, ಸೊ ಇದು ನಮಗೆ ಬಾಡಿಯಲ್ಲಿ ಒಂದು ಪವರ್ ಬೇಕಾದರೆ ಅಥವಾ ನಮಗೆ ಶಕ್ತಿ ಇರಬೇಕಾದ್ರೆ ಇದು ಬೇಕೇ ಬೇಕು. ಸೊ ಇದನ್ನ ಕಾಮನ್ ಆಗಿ ರಾಂಗ್ ಪ್ರೊನೌನ್ಸಿಯೇಷನ್ ಅಂದರೆ ಕ್ಯಾಲೋರಿ ಅಂತಾರೆ. ಕ್ಯಾಲೋರಿ, ಇಟ್ಸ್ ನಾಟ್ ಕ್ಯಾಲೋರಿ, ಇಟ್ಸ್ ಕ್ಯಾಲರಿ. ಗೊತ್ತಿರಲಿ ನಿಮಗೆ, ಕ್ಯಾಲರಿ ಅಂತ ಹೇಳಬೇಕು.
ಕ್ಯಾಲರಿ ಅಂತ. ಹೀಗೆ ಹೇಗೆ ಮೆಮರಿ ಅಂತ ಹೇಳ್ತಿರಲ್ಲ ಹಾಗೆ ಇದನ್ನ ಕ್ಯಾಲರಿ ಅಂತ ಹೇಳಬೇಕು. ಓ ಸೌಂಡ್ ಬರಬಾರ್ದು, ಆ ಸೌಂಡ್ ಬರಬೇಕು. ಓಕೆ, ಇದು ಈ ಹ್ಯಾಂಡ್ ಮೂಮೆಂಟ್ಸು ಮತ್ತು ಹೆಡ್ ಮೂಮೆಂಟ್ಸ್ ಮಾಡ್ತೀವಲ್ಲ, ಕನ್ನಡದಲ್ಲಿ ಸನ್ನೆ ಮಾಡು ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ರಾಂಗ್ ಪ್ರೊನೌನ್ಸಿಯೇಷನ್ ಹೇಗೆ ಮಾಡ್ತಾರೆ ಅಂದರೆ ಗೆಸ್ಚರ್ ಅಂತಾರೆ. ನಾನು ಭಾಳಷ್ಟು ಕಡೆ ಕೇಳಿದ್ದೀನಿ, ಇದನ್ನು ಗೆಸ್ಚರ್ ಅಂತಾರೆ. ದಿಸ್ ಈಸ್ ನಾಟ್ ಗೆಸ್ಚರ್. ಓಕೆ, ಸೊ ಹ್ಯಾಂಡ್ ಮೂಮೆಂಟ್ಸ್, ಹೆಡ್ ಮೂಮೆಂಟ್ಸ್, ಐಸ್ ಮೂಮೆಂಟ್ಸ್ ಎಲ್ಲ ಮಾಡ್ತೀವಲ್ಲ, ಸೊ ಅದನ್ನು ಫಾರ್ ಎಕ್ಸಾಂಪಲ್ ಕಮ್, ಗೋ, ಸಿಟ್. ಓಕೆ, ಸೊ ಹಾಗೆ ನಾಡ್ ಹೆಡ್ ಲೈಕ್ ದಿಸ್, ಹೀಗೆ ಹೆಡ್ ಮಾಡಿ, ಇದನ್ನೆಲ್ಲ ನಾವು ಏನಂತ ಹೇಳ್ತೀವಿ? ದಟ್ ಈಸ್ ನಾಟ್ ಗೆಸ್ಚರ್, ದಟ್ ಈಸ್ ಜೆಸ್ಚರ್. ಜೆ ಜಾ ಸೌಂಡ್ ಬರಬೇಕಲ್ಲಿ. ಜೆಸ್ಚರ್, ನಾಟ್ ಗೆಸ್ಚರ್. ಓಕೆ, ಇದನ್ನ ಜೆಸ್ಚರ್ ಅಂತ ಹೇಳ್ತಾರೆ. ಓಕೆ, ಹಾಗೆ ಇದು ಕೂಡ ನಮಗೆ ಈ ಸೋಷಿಯಲಲ್ಲಿ ಕಂಡುಬರುವಂತಹ ವರ್ಡ್ ಇದು. ನಾನು ಭಾಳಷ್ಟು ಸಲ ಮಿಸ್ಪ್ರೊನೌನ್ಸಿಯೇಷನ್ ಮಾಡೋದನ್ನ ನೋಡಿದ್ದೀನಿ. ಇದನ್ನ ಸೌತರ್ನ್ ಅಂತಾರೆ. ಸೌತರ್ನ್ ಅಲ್ಲ ಅದು. ಇದನ್ನ ಹೇಗೆ ಇರಬೇಕು? ಸದರ್ನ್ ಗೊತ್ತಿರಲಿ. ದಿಸ್ ಇಸ್ ದ ಮೋಸ್ಟ್ ಕಾಮನ್ಲಿ ಮಿಸ್ಪ್ರೊನೌನ್ಸ್ಡ್ ವರ್ಡ್, ಸದರ್ನ್. ಓಕೆ, ಇದು ದಕ್ಷಿಣ ಭಾಗ ಅಂತ ಅದರ ಅರ್ಥ ಬರುತ್ತೆ. ಆ್ಯಕ್ಚುಲಿ ಅದನ್ನ ಸದರ್ನ್ ಅಂತ ಹೇಳಬೇಕು. ಓಕೆ, ಮೂವ್ ಆನ್ ಟು 15th ವರ್ಡ್, ಕಾಮನ್ಲಿ ಮಿಸ್ಟೇಕನ್. ಓಕೆ, ಹೇಗೆ ಕಾಮನ್ಲಿ ಮಿಸ್ಟೇಕನ್ ಆಸ್ ಮೇಡಮ್. ಮೇಡಮ್ ಅಂತ ಹೇಳ್ತಿರ್ತೀವಿ, ಯೂಸ್ ಮಾಡ್ತಿರ್ತೀವಿ. ಬಟ್ ರಿಮೆಂಬರ್, ದಟ್ ಈಸ್ ನಾಟ್ ಮೇಡಮ್, ದಟ್ ಈಸ್ ಮ್ಯಾಡಮ್. ಓಕೆ, ಸೊ ಎಲ್ಲ ಇಂಗ್ಲಿಷ್, ಬ್ರಿಟಿಷ್, ಅಮೇರಿಕನ್, ಇಂಡಿಯನ್ ಎಲ್ಲ ಇಂಗ್ಲೀಷ್ನಲ್ಲೂ ಮೇಡಮ್ ಅಂತ ಇಲ್ಲ. ಅದನ್ನ ಎಲ್ಲೇ ನೀವು ಯೂಸ್ ಮಾಡಬೇಕಾದ್ರೂ ಮ್ಯಾಡಮ್ ಅಂತ ಯೂಸ್ ಮಾಡಿ. ಮ್ಯಾಡಮ್. ಸೊ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಮ್ಯಾಮ್ ಅಂತ ಸಹ ಹೇಳ್ತಾರೆ. ಸೊ ಹಾಗೆ 16th ವರ್ಡ್ ಮಾಧುರ್ಯ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಬಟ್ ಇಂಗ್ಲೀಷಲ್ಲಿ ಏನಂತ ಹೇಳ್ತಾರೆ? ಮೆಲೋಡಿ. ಕಾಮನ್ಲಿ ಯೂಸ್ಡ್ ಆಸ್ ಮೆಲೋಡಿ. ಬಟ್ ಮೆಲೋಡಿ ಐ ಡೋಂಟ್ ಥಿಂಕ್ ಇಟ್ಸ್ ದ ರೈಟ್ ವೇ ಆಫ್ ಪ್ರೊನೌನ್ಸಿಯೇಷನ್. ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂದು ಮೆಲಡಿ. ಜ್ಞಾಪಕ ಇರಲಿ, ಹೇಗೆ ಮೆಮರಿ ಹಾಗೆ ಇದು ಕೂಡ ಮೆಲಡಿ ಅಂತ ಆಗುತ್ತೆ. ಓಕೆ, ದ ಮೆಲಡಿ ಇನ್ ದ ಸಾಂಗ್ ಈಸ್ ವೆರಿ ನೈಸ್. ಓಕೆ, ಯಾವತ್ತು ಮೆಲೋಡಿ ಅಂತ ಹೇಳಬೇಡಿ, ಇಟ್ಸ್ ಜಸ್ಟ್ ಮೆಲಡಿ. ಓಕೆ, ಅಂಡ್ 17th ವರ್ಡ್, ಇದರ ಒಂದು ಮೀನಿಂಗ್ ಬಂದು ಗೆಟ್ ಅಂತ ಆಗುತ್ತೆ. ಇದನ್ನ ರಾಂಗ್ ಪ್ರೊನೌನ್ಸಿಯೇಷನ್ ಹೇಗೆ ಮಾಡ್ತಾರೆ ಅಂದರೆ ಒಪ್ಟೇನ್ ಅಂತಾರೆ. ಒಪ್ಟೇನ್, ಐ ಕಾಂಟ್ ಒಪ್ಟೇನ್ ಇಟ್ ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ನಾಟ್ ದ ರೈಟ್ ವೇ ಆಫ್ ಪ್ರೊನೌನ್ಸಿಯೇಷನ್. ದ ರೈಟ್ ವೇ ಆಫ್ ಪ್ರೊನೌನ್ಸಿಯೇಷನ್ ಆಫ್ ದಟ್ ವರ್ಡ್ ಈಸ್ ಅಬ್ಟೇನ್. ಅಲ್ಲಿ ಏ ಇಲ್ಲ, ಬಟ್ ಅದೇ ಇಂಗ್ಲೀಷಲ್ಲಿ ವರ್ಡ್ಸ್ ಲಾಜಿಕ್, ಸ್ಪೆಲ್ಲಿಂಗ್ ಲಾಜಿಕ್ ಸಿಗಲ್ಲ ಅಂತ ಹೇಳಿದ್ದು ನಾನು. ಸೊ ಇದಕ್ಕೆ ಏನಂತಾರೆ? ಅಬ್ಟೇನ್ ಅಂತ ಹೇಳ್ತಾರೆ. ಇದರ ಅರ್ಥ ಬಂದು ಪಡ್ಕೊಳ್ಳೋದು ಅಂತ, ಗೆಟ್ ಅಂತ. ಸೊ ಬರಲಿ, ಅಬ್ಟೇನ್ ಅಂತ ಯೂಸ್ ಮಾಡಿ. ಹಾಗೆ 18th ವರ್ಡ್, ಸೊ ಇದರ ಒಂದು ಅರ್ಥ ಬಂದು ಈವೆಂಟ್, ಪರ್ಟಿಕ್ಯುಲರ್ ಈವೆಂಟ್ ಆಫ್ ಟೈಮ್ ಅಂತ. ಫಾರ್ ಎಕ್ಸಾಂಪಲ್ ದೀಪಾವಳಿ ಈವೆಂಟಲ್ಲಿ ಮತ್ತು ದಸರಾ ಈವೆಂಟ್ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ. ಸೊ ಆ ಒಂದು ಸಂದರ್ಭ, ಆ ಸಿಚುವೇಶನ್ ಹೇಳೋದಕ್ಕೆ ನಾವು ಈ ವರ್ಡ್ನ ಯೂಸ್ ಮಾಡ್ತೀವಿ. ಇದನ್ನ ಕಾಮನ್ ಆಗಿ ಮಿಸ್ಟೇಕ್ ಆಗಿ ಹೇಗೆ ಹೇಳ್ತಾರೆ ಅಂದರೆ ಒಕೇಶನ್ ಅಂತಾರೆ. ಒಕೇಶನ್, ನೋ, ರಾಂಗ್. ಇಟ್ ಈಸ್ ನಾಟ್ ಒಕೇಶನ್, ಇಟ್ ಈಸ್ ಅಕೇಶನ್. ಆ ಸೌಂಡ್ ಬರಲಿ. ಇಟ್ ಈಸ್ ಏನಂತ ಹೇಳ್ಬೇಕು? ಇದನ್ನ ಅಕೇಶನ್ ಅಂತ ಹೇಳಬೇಕು. ಓಕೆ, ಸೊ ಇದನ್ನ ಈ ವರ್ಡ್ ಕನ್ನಡದಲ್ಲಿ ಅರ್ಥ ಏನಂದ್ರೆ ಉಳುಮೆ ಮಾಡೋದು ಅಥವಾ ನೇಗಿಲು ಅಂತೀವಲ್ಲ ಅದು. ಇದನ್ನ ಕಾಮನ್ ಆಗಿ ಮಿಸ್ಟೇಕ್ ಮಾಡೋದು ಹೇಗೆ ಅಂದ್ರೆ ಪ್ಲಫ್ ಅಂತಾರೆ. ಇದು ಪ್ಲಫ್ ಅಲ್ಲ, ಪ್ಲವ್, ಜಸ್ಟ್ ಪ್ಲವ್. ನೇಗಿಲು ಅಂತ ಅರ್ಥ ಬರುತ್ತೆ, ಹಾಗೆ ಉಳುಮೆ ಮಾಡುವಂತ ವರ್ಬ್ ಆಗಿ ಯೂಸ್ ಆಗುತ್ತೆ. ಇದನ್ನ PLOUGH, ಪ್ಲಫ್ ಅಲ್ಲ, ಇದು ಪ್ಲವ್ ಅಂತ. ಪ್ಲವ್ ಅಂತ ಹೇಳ್ತಾರೆ. ಓಕೆ, ಲೆಟ್ಸ್ ಟೇಕ್ ಅ ಲುಕ್ ಅಟ್ ದ ಲಾಸ್ಟ್ ವರ್ಡ್. ಇದನ್ನೇನಂತೀವಿ? ಕೊರತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀರಿನ ಕೊರತೆ ಅಂತ ಹೇಳ್ತೀವಿ.
ಬಟ್ ನೋಡಿದ ತಕ್ಷಣ ಇದನ್ನು ಹೇಗೆ ಪ್ರೊನೌನ್ಸ್ ಮಾಡ್ಬೋದು ಅಂದರೆ ಸ್ಕಾರ್ಸಿಟಿ ಅಂತ. ಬಟ್ ಡೂ ಯು ರಿಯಲಿ ಥಿಂಕ್ ಇಟ್ಸ್ ದ ರೈಟ್ ವೇ ಆಫ್ ಪ್ರೊನೌನ್ಸಿಯೇಷನ್? ದಟ್ ಈಸ್ ನಾಟ್ ರೈಟ್ ವೇ ಆಫ್ ಪ್ರೊನೌನ್ಸಿಯೇಷನ್. ಇದರ ಒಂದು ರೈಟ್ ವೇ ಆಫ್ ಪ್ರೊನೌನ್ಸಿಯೇಷನ್ ಬಂದು ಸ್ಕೇರ್ಸಿಟಿ. ಓಕೆ, ಸ್ಕೇರ್ಸಿಟಿ ಆಫ್ ವಾಟರ್, ಸ್ಕೇರ್ಸಿಟಿ ಆಫ್ ಮಿನರಲ್ಸ್, ಕೊರತೆ ಅಂತ ಅದರ ಅರ್ಥ, ಶಾರ್ಟೇಜ್ ಅಂತ. ಸೊ ಜ್ಞಾಪಕ ಇಟ್ಕೊಳ್ಳಿ, ಇದರ ಒಂದು ಅರ್ಥ ಬಂದು ಸ್ಕೇರ್ ಸಿಟಿ ಅಂತ. ಸೊ ಈ ವರ್ಡ್ಸ್ ಯಾಕೆ ಇದೆಲ್ಲ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮ್ಮ ಒಂದು ಇಂಗ್ಲೀಷ್ ಜಡ್ಜ್ ಆಗೋದು ನೋಡಿ, ನಿಮ್ಮ ಟೆನ್ಸ್ಗಿಂತನೂ ನಿಮ್ಮ ಬೇರೆ ಆಸ್ಪೆಕ್ಟ್ ಆಫ್ ಇಂಗ್ಲೀಷ್ಗಿಂತನೂ ಜಾಸ್ತಿ ಜಡ್ಜ್ ನೀವು ಇನ್ನೊಬ್ಬರ ಜೊತೆ ಮಾತಾಡುವಾಗ ಹೆಚ್ಚು ಗಮನ ಕೊಡೋವಂಥ ಒಂದು ಅಂಶ ಏನಂದರೆ ಅದು ನಿಮ್ಮ ಪ್ರೊನೌನ್ಸಿಯೇಷನ್. ದ ಬೆಟರ್ ದ ಪ್ರೊನೌನ್ಸಿಯೇಷನ್ ದ ಬೆಟರ್ ದ ಇಂಪ್ರೆಷನ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಪ್ರೊನೌನ್ಸಿಯೇಷನ್ ಚೆನ್ನಾಗಿದ್ದಾಗ ಎದುರುಗಡೆ ನಿಮ್ಮ ಜೊತೆ ಮಾತಾಡೋರಿಗೆ ನಿಮಗೆ ಚೆನ್ನಾಗಿ ಇಂಗ್ಲೀಷ್ ಗೊತ್ತು ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಆಕ್ಸೆಂಟ್ ಅಂತ ಏನು ಹೇಳ್ತೀವಿ, ಆಕ್ಸೆಂಟ್ ಮತ್ತು ಪ್ರೊನೌನ್ಸಿಯೇಷನ್ ಇದು ಮಾತ್ರ ಬೆಟರ್ ಅಥವಾ ಬೆಸ್ಟ್ ಆಗಿರಲೇಬೇಕು. ಸೊ ಹಾಗಾಗಿ ಐ ವುಡ್ ಬಿ ಹೋಪಿಂಗ್, ಸೊ ಈ 20 ವರ್ಡ್ಸ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದೆ ಇನ್ನು ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ವಿಡಿಯೋ ಮಾಡುವಂತಹ ಒಂದು ಉತ್ಸಾಹ, ಆ ಎಂಥ್ಯೂಸಿಯಾಸಮ್ ಈಗ ಆಲ್ರೆಡಿ ಬಂದಾಗಿದೆ. ಸೊ ಐ ಹೋಪ್ ದಿಸ್ ವಿಡಿಯೋ ವುಡ್ ಬಿ ಹೆಲ್ಪ್ಫುಲ್ ಟು ಯು. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.